ಹೊನ್ನಕೆರೆಯ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ಪೂರ್ಣಿಮಾ ಗಾಯಕ್ವಾಡ್. ಇಂದು ವಿಜಯಪುರ ನಗರದ ಶಹಾಪೇಟೆ ರಸ್ತೆಯ ಬದಿ ಇರುವ ಮಹಾದೇವ ದೇವಸ್ಥಾನದ ಎದುರು ಭಕ್ತರಿಂದ ನಾಗರ ಪಂಚಮಿ ಆಚರಣೆ. ಶ್ರಾವಣದಲ್ಲಿ ಬರುವ ಹಬ್ಬಗಳಿಗೆ ವಿಶೇಷ ಹಬ್ಬ ನಾಗರ ಪಂಚಮಿ. ನಗರದಲ್ಲಿ ಇಂದು ನಡೆಯುವ ನಾಗರ ಪಂಚಮಿಯ ದಿನ ನಗರದ ಶಹಾಪೇಟೆ ಮಹಾದೇವ ದೇವಸ್ಥಾನದ ಮುಂದೆ ಹುತ್ತಿನಿಂದ ಮಾಡಿಟ್ಟಿದ್ದ ನಾಗಪ್ಪನಿಗೆ ಹಿರಿಯರು, ಮಕ್ಕಳು ಹಾಗೂ ಸುಮಂಗಲೆಯರು ನಾಗಪ್ಪನಿಗೆ ಪೂಜೆ ಮಾಡಿ ವಿವಿಧ ರೀತಿಯ ಉಂಡೆಗಳು, ಕರಿಯಳ್ಳಿನಿಂದ ಮಾಡಿದ ಉಂಡೆ, ಅಕ್ಕಿ ಮತ್ತು ಬೆಲ್ಲವನ್ನು ಹಾಕಿ ಮಾಡಿದ ತಂಬೆಟ್ಟಿನ ನೈವೇದ್ಯವನ್ನು ನಾಗಪ್ಪನಿಗೆ ಅರ್ಪಿಸಿದರು. ನಾಗಪ್ಪನಿಗೆ ಹಾಲೆರೆದು ನಾಗರ ಪಂಚಮಿ ಆಚರಿಸಿದರು. ಈ ಹಬ್ಬವನ್ನು ನಗರದ ಮಹಾದೇವ್ ದೇವಸ್ಥಾನ, ಮಲ್ಲಯ್ಯ ದೇವಸ್ಥಾನ, ಸುಂದರೇಶ್ವರ ದೇವಸ್ಥಾನ, ಅಡವಿ ಶಂಕರಲಿಂಗ ದೇವಸ್ಥಾನ ಮತ್ತು ಶಂಕರಲಿಂಗ ದೇವಸ್ಥಾನ, ಶಿವಗಿರಿ ಇನ್ನು ಹಲವಾರು ದೇವಸ್ಥಾನಗಳಲ್ಲಿ ಎಲ್ಲರೂ ನಾಗಪ್ಪನಿಗೆ ಹಾಲೆರೆದು ಪೂಜೆ ಮಾಡಿದರು. ಮತ್ತು ಪ್ರತಿಯೊಂದು ಬಡಾವಣೆಯಲ್ಲಿ ಮನೆ ಮನೆಗಳಲ್ಲಿ ಜೋಕಾಲಿ ಕಟ್ಟಿ ಪುಟ್ಟ ಪುಟ್ಟ ಮಕ್ಕಳು, ಹೆಣ್ಣು ಮಕ್ಕಳು, ಹಿರಿಯರು ಎಲ್ಲರೂ ಸೇರಿ ಜೋಕಾಲಿ ಆಡಿದರು. ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊನ್ನಕೆರೆಯ ನ್ಯೂಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ದೋಷ ಕರಿಯಮ್ಮ ಕರ್ನಾಟಕದ ಪಂಚಮಿ ಹಬ್ಬ. ಇಲ್ಲಿ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ನಾಗಪ್ಪ ಹಾಲು ಎರೆದು ಮಾಡ್ತೇವೆ. ಇದನ್ನು ಒಂದು ವಾರದ ಹಿಂದೆ ಪ್ರಿಪೇರ್ ಮಾಡಿರ್ತೇವೆ. ಮನೆಯಾಗ ಉಂಡಿ, ಕಜ್ಜಿಕಾಯಿ, ಚಟ್ನಿ ಮಾಡ್ತೇವೆ. ಮೊದಲೆಲ್ಲ ಜೋಕಾಲಿಯನ್ನು ಕಟ್ತಿದ್ವಿ. ಈಗ ಜೋಕಾಲಿಯನ್ನು ಏನು ಕಟ್ಟಲ್ಲ. ಯಾಕಂತಂದ್ರೆ ಗಿಡನೂ ಇಲ್ಲ. ಈಗ ಹಳ್ಳಿ ಕಡೆ ಎಲ್ಲರೂ ಜಾಸ್ತಿ ಜೋಕಾಲಿ ಕಟ್ತಿದ್ರು. ಈ ಸಿಟಿ ಒಳಗೆ ಯಾರು ಜೋಕಾಲಿನೂ ಕಟ್ಟಾಗಿಲ್ಲ. ಆದರೆ ಮನೆ ಒಳಗೆ ಇಷ್ಟೇ ಕಟ್ತಾರೆ. ಇನ್ನು ಮುಂದೆ ಬರೋದು ರಕ್ಷಾಬಂಧನಕ್ಕೂ ಹೊಳ್ಳಿ ಪ್ರಿಪೇರ್ ಆಗತ್ತೆ. ಎಲ್ಲರಿಗೂ ಶುಭ ಮುಂಜಾನೆ ನಮಸ್ಕಾರ. ನಾಗರ ಪಂಚಮಿಯ ಶುಭಾಶಯಗಳು. ಇಂದು ನಾವು ಇಲ್ಲಿ ಮಹಾದೇವ ಟೆಂಪಲ್ ಹತ್ತಿರ ನಾಗಪ್ಪನ ಮಾಡಿ ನಾಗರ ಹಾಲೆರೆಯುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಾಡಲಾಗಿದೆ. ಗೊತ್ತಿರೋ ಪ್ರಕಾರ ನಾಗಪಂಚಮಿ ಹೆಂಗೆ ಆಚರಿಸ್ತೀವಿ ಅಂತಂದ್ರೆ, ಒಂದಿನ ಕೃಷ್ಣ ನೀರೊಳಗೆ ಆಟ ಆಡೋಕೆ ಹೋಗಿರ್ತಾನಂತ. ಹಂಗಾಗಿ ಮುಳುಗ್ಬಿಡ್ತಾನವ. ಅವಾಗ ಒಂದು ಅವನಿಗೆ ಸುತ್ಕೊಂಡ್ಬಿಡುತ್ತೆ. ಅದನ್ನ ಹೆಡೆಮೂರಿಗೆ ಕಟ್ಟಿದ ದಿನಾನ ನಾವು ನಾಗಪಂಚಮಿ ಅಂತ ಹೇಳಿ ಆಚರಿಸ್ಕೊಂಡು ಬಂದೀವಿ. ನಾಗಪಂಚಮಿ ದಿವಸ ನಾವು ಕುಚ್ಚು ಕಡುಬು ಮತ್ತು ತನುಂಡಿ ಎಲ್ಲ ಮಾಡಿ ನಾಗಪ್ಪಗೆ ಹಾಲೆತ್ತು ಈ ಥರ ಸೆಲೆಬ್ರೇಟ್ ಮಾಡ್ತೀವಿ. ನೈವೇದ್ಯಕ್ಕೆ ಕುಚ್ಚು ಕಡುಬು, ತನುಂಡಿ ಮತ್ತು ಉಸ್ಲಿಕಾಳು ಪಲ್ಯ ಮಾಡಿ ನಾವು ನೈವೇದ್ಯಕ್ಕೆ ಕಜ್ಜಿಕಾಯಿ ಉಂಡಿ ಇದು ನಾಗಪಂಚಮಿ ನಾವು ಸ್ಪೆಷಲಾಗಿ ಮಾಡೋದು. ಹಬ್ಬದ ವಿಶೇಷ ಮತ್ತೇನದ್ರಿ? ಅದೇ ರೀ, ಹೆಣ್ಮಕ್ಳೆಲ್ಲ ಸೇರಿ ನಾಗಪಂಚಮಿನ ವಿಶೇಷವಾಗಿ ಆಚರಿಸ್ತೀವಿ. ನಿಮ್ಮ ಹೆಸರು? ನನ್ನ ಹೆಸರು ಶ್ರುತಿ ಅಂತ. ಹಬ್ಬಿನ ವಿಶೇಷ ಪೂಜೆ ಅಂದರೆ ನಾಗರ ಪಂಚಮಿ ಹಬ್ಬದ ವಿಶೇಷ ಪೂಜೆ. ನಾವು ಎಲ್ಲ ಹೆಣ್ಣುಮಕ್ಕಳವರು ಎಲ್ಲರೂ ತವರ ಮನೆಗೆ ಹೋಗಿ ಹಾಲನ್ನು ಎರಿತೇವೆ. ಎಲ್ಲರಿಗೂ ಖುಷಿಯಾದ ಮಾತು. ಮೇಡಮ್, ಇದು ವಿಶೇಷ ಏನೇನು ಮತ್ತೆ ಏನೇನು ಮಾಡ್ತೀರಿ? ಅದರ ಇದು ಹೆಣ್ಮಕ್ಳದ್ದು ವಿಶೇಷ ಹಬ್ಬ ಇದೆ ನಾಗಪ್ಪ. ಸೋಡಾ
ಮತ್ತು ಪಂಚಮಿ ಹಬ್ಬ ಬಂತಂದ್ರೆ ಯಾವಾಗ ನಮ್ಮ ಮಕ್ಳು ಕೇಳ್ತಿರ್ತಾರೆ ಉಂಡಿ ಯಾವಾಗ ಮಾಡ್ತೀರಿ, ಉಂಡಿ ಯಾವಾಗ ಇದು ಮಾಡ್ತೀರಿ, ಮಮ್ಮಿ ಉಂಡಿ ಮಾಡು ಅಂತ ಹೇಳ್ತಿರ್ತಾರೆ. ನಾವು ಅದನ್ನೊಂದು ದೊಡ್ಡ ವಿಶೇಷದ ಹಬ್ಬದ ಸಲುವಾಗಿ ನಾವು ಉಂಡಿ, ಕರ್ಚಿಕಾಯಿ, ಚೂಡ ಎಲ್ಲನೂ ಮಾಡುತ್ತೇವೆ. ಹಾಲನ್ನು ಎರಿತೇವೆ. ನಾಗಪೂಜೆ ಇದೇ ನಮ್ಮ ವಿಶೇಷವಾದ ಪೂಜೆ. ಪೂರ್ತಿ ಎಲ್ಲರಿಗೂ ಭಕ್ತಿ ಐತಿ, ಇಲ್ಲ ಅನ್ನಂಗಿಲ್ಲ. ಸರಿ ಆದ್ರೂ ಸ್ವಲ್ಪ ಮತ್ತೆ ಎಲ್ಲ ಹಬ್ಬ ಬಿಡಾಕ ಬರುವುದಿಲ್ಲ. ಎಲ್ಲ ಹಬ್ಬ ಮಾಡೇಬೇಕಾಗ್ತೈತಿ. ಯಾವ್ದು ಬಿಡೋದು ಆಗಂಗಿಲ್ಲ. ಖರೆ ಆದ್ರೆ ಇಳಿಸಿದ್ರೆ ಭಾಳ ಚಲೋ ಆಗ್ತೈತ್ರಿ. ಎಲ್ಲರಿಗೆ ಹೆಣ್ಮಕ್ಳಿಗೆ ಚಲೋ ಆಗ್ತೈತಿ. ಒಂದು ಬಳಿ ಉಟ್ಕೊಳಕ್ಕೆ ಹೋಗ್ಲಿ 120, 130 ಹೇಳ್ತಾರೆ. ಆದ್ರೂ ಸ್ವಲ್ಪ ಹಬ್ಬ ಬಿಡೋಕೆ ಆಗಂಗಿಲ್ಲ ನಮಗೆ. ಅಂದ್ರೆ ವಿಶೇಷದ ಹಬ್ಬ ಅಂತಂದ್ರೆ ನಮ್ದು ಇದು ನಾಡ ಹಬ್ಬದ ವಿಶೇಷ ಯಾವುದು ಬಿಡಾಕೆ ಬರುವುದೇ ಇಲ್ಲ. ಹೀಗಾಗಿ ಎಲ್ಲಾನು ಆಚರಿಸುತ್ತೇವೆ ನಾವು. ಸ್ಮಿತಾ ಈರಣ್ಣ ವಂಶ. ತೋರಿಸಿ. ಇಲ್ಲ ಸ್ವಲ್ಪ ಇದು ಬರ್ರಿ. ಬರ್ರಿಪ್ಪ ಬರ್ರಿ ಬರ್ರಿ ಬರ್ರಿ. बस